ಇಲ್ಲಿ ನಾವು ಲಾಗರಿಥಮ್ ಫಂಕ್ಷನ್ನ ಪ್ರಾಪರ್ಟೀಸ್ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ದ ಡೊಮೇನ್ ದ ಇನ್ಪುಟ್ ವ್ಯಾಲ್ಯೂ ಶುಡ್ ಆಲ್ವೇಸ್ ಬಿ ಪಾಸಿಟಿವ್. ನೆಗೆಟಿವ್ ನಂಬರ್ ಕೊಡೋದಕ್ಕಾಗಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್. ಅದರ ರೇಂಜ್ ಬಂದು ನಮ್ಮ ಔಟ್ಪುಟ್ ಬಂದು ಎನಿ ರಿಯಲ್ ನಂಬರ್ ಅಂತಂದರೆ ನೆಗೆಟಿವ್ ನಂಬರು ಬರೋದು ಸಾಧ್ಯ. ಇನ್ಪುಟ್ ಪಾಸಿಟಿವ್, ಔಟ್ಪುಟ್ ಅದೇ ನೆಗೆಟಿವ್ ಬರೋಕ್ಕೆ ಸಾಧ್ಯ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಸೆಕೆಂಡ್ ಪಾಯಿಂಟ್ ಎಕ್ಸಾಂಪಲ್, ಲಾಗ್ ಆಫ್ 0.1 ಟು ದ ಬೇಸ್ 10. ಬರೀಲ್ಲ ಅಂತ ಹೇಳೋದು ಒಂದೇ, ಬರೆದ್ರೂ ಒಂದೇ, ಬಟ್ ಬರೀತೀನಿ. ಇದರ ಔಟ್ಪುಟ್ ಬಂದು -1. ವೆರಿಫಿಕೇಷನ್ ನೋಡ್ಸ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಲಿ ಚೆನ್ನಾಗಿ. ವೆರಿಫಿಕೇಷನ್ 10 to the power of -1 is 1/10 which is 0.1 ಅಲ್ವಾ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ಲಾಗರಿಥಮ್. ಸೊ ನಮ್ಮ ನೆಗೆಟಿವ್ ನಂಬರ್ ಕೂಡ ಬರೋಕ್ಕೆ ಸಾಧ್ಯ. ಮೂರನೇ ಪಾಯಿಂಟು, 0.1, ಇಸ್ ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಲಾಗರಿಥಮ್ ಫಂಕ್ಷನ್. ಇದನ್ನು ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ಪಾಯಿಂಟ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ವೈ. 1, 0 ಗ್ರಾಫಲ್ಲಿ ಇದ್ದೇ ಇರುತ್ತಂತೆ. ಏನಕ್ಕಪ್ಪ ಯೋಚನೆ ಮಾಡಿ. 0.3 ಎಕ್ಸಾಂಪಲ್, ಯಾವುದನ್ನು ಬೇಸ್ ತಗೊಳ್ಳಿ ನಾವು. ಸೊ ಲಾಗ್ ಆಫ್ 1. ಸೊ ಇಲ್ಲಿ 43, ಇದು 0, ಇದು ನಿಮ್ಮ ವೈ, ಇದು ನಿಮ್ಮ ಎಕ್ಸು ಅಲ್ವಾ. ಇದೇಗೆ ಸಾಧ್ಯ, ಅದೇಗೆ ಹೇಳ್ಬೋದು ಇದನ್ನು. ಹೌ ಇಸ್ ದಿಸ್ ಟ್ರೂ? ವೆರಿಫಿಕೇಷನ್ ನೋಡೋಣ. ಸಿಂಪಲ್ ಕಂಡು. 43 to the power of what is 1? 0 ತಾನೆ. ಹಾಗಾಗಿ ಇಟ್ ಇಸ್ ಆಲ್ವೇಸ್ ದೇರ್. ನಾವು ಏನೇ ಬೇಸ್ ತೊಗೊಂಡು 1, 0 ಶುಡ್ ಬಿ ಪಾರ್ಟ್ ಆಫ್ ಯುವರ್ ಔಟ್ಪುಟ್. ಮತ್ತು ಮುಂದೆ ಫೋರ್ತ್ ಪಾಯಿಂಟು, ಫೋರ್ತ್ ಅಲ್ಲ ಇದು ಆ್ಯಕ್ಚುಲಿ. ದ ಲಾಗರಿಥಮ್ ಫಂಕ್ಷನ್ ಇಸ್ ಎವರ್ ಇನ್ಕ್ರೀಸಿಂಗ್, meaning its graph rises as we move from left to right. So that is common sense. ಅದನ್ನು ಹೇಳೋದಕ್ಕೆ ನಾನು, the value of log of x approaches negative infinity as x approaches 0. ಇದನ್ನು ಈ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಲಾಗ್ ಆಫ್ ಬೇಸ್ 10 ತೊಗೊತೀನಿ, 0.01 ಇಲ್ಲ ಅಂತ ಹೇಳಿದ್ರೆ 0.001 ತೊಗೊಂತು ಅಂತ ಹೇಳಿದ್ರೆ ನಾವು ಔಟ್ಪುಟ್ ಏನು -3 ಬರುತ್ತೆ. ದಟ್ ಈಸ್ 10 to the power of -3 is 0.001 ಅಲ್ವಾ. ನಾನು ಇನ್ನೂ 0ಗೆ ಹತ್ತಿರ ನಂಬರ್ ಆಗ್ತಷ್ಟು 1, 2, 3, 4, 5, 6, 7, 8 ನಮ್ಮ ಉತ್ತರ ಏನು ಬರುತ್ತೆ, ನೆಗೆಟಿವ್ ಇನ್ಫಿನಿಟಿ ಹತ್ತಿರ ಹೋಗ್ತಾನೇ ಇರುತ್ತೆ ಅಲ್ವಾ. ದಿಸ್ ಆರ್ ವ್ಯಾಲ್ಯೂಸ್ ವಿಚ್ ಆರ್ ಕ್ಲೋಸರ್ ಟು 0. ದಿಸ್ ಆರ್ ವ್ಯಾಲ್ಯೂಸ್ ವಿಚ್ ಆರ್ ಕ್ಲೋಸರ್ ಟು ನೆಗೆಟಿವ್ ಇನ್ಫಿನಿಟಿ. ನೆಗೆಟಿವ್ ದಿಕ್ಕಲ್ಲಿ ಹೋಗ್ತಾ ಇದೆ ಅಲ್ವಾ. ನಮಗೆ ಇದು ಕಮ್ಮಿ ಮಾಡಿದಷ್ಟು ಇದು ನೆಗೆಟಿವ್ ಇನ್ಫಿನಿಟಿ ಕಡೆ ಹೋಗ್ತಾ ಇದೆ. ಸೊ ದಟ್ ಇಸ್ ದ ಕನ್ಕ್ಲೂಷನ್ ಆಫ್ ದಿಸ್ ಪಾಯಿಂಟ್. ಸರಿನಾ. ಸೊ ಪಾಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಷಯನೂ ನೋಡ್ಕೊಳ್ಳಿ, ಬರ್ಕೊಳ್ಳಿ ಇದನ್ನೆಲ್ಲ.